ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳಲ್ಲಿ ಇದು ಕೂಡ ಒಂದು. 10 ರೂಪಾಯಿಗೆ ಒಂದು ಊಟ, 10 ರೂಪಾಯಿಗೆ ಒಂದು ತಿಂಡಿ ಸಿಗ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲಂತೆ. ಪಾಲಿಕೆಗೆ ಇಂದಿರಾ ಕ್ಯಾಂಟೀನ್ಗಳು ಈಗ ತಲೆ ಬಿಸಿ ಆಗಿದೆ. ಹೊಸ ಕ್ಯಾಂಟೀನ್ ತೆರೆಯೋದಕ್ಕೆ BBMP ಮುಂದಾಗಿದೆ. 52 ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಹೊಸದಾಗಿ ಕರೆಯಲಾಗಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಟೆಂಡರನ್ನು ಸಡಿಲಗೊಳಿಸೋದಕ್ಕೆ BBMP ಮುಂದಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯವರ ಕನಸಿನ ಯೋಜನೆ, ಆ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲ. ಯಾವ ಥರ? BBMP ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯೋದಕ್ಕೆ 52 ಕಡೆ ಹೋಟೆಲ್ಗಳನ್ನು ಕ್ಯಾಂಟೀನ್ ತೆರೆಯೋದಕ್ಕೆ ಟೆಂಡರ್ ಕರೆದಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಭಾಗವಹಿಸಿಲ್ಲ, ಯಾರು ಬೆಂಬಲಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಈಗ ಅದರಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ತರೋದಕ್ಕೆ ಮುಂದಾಗಿದ್ದಾರಂತೆ. ಆಗ್ಲಾದರೂ ಬರ್ತಾರಾ ನೋಡಬೇಕು. ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಫಸ್ಟ್ ಕಾಲ್ ಆಯಿತು. ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವ್ರ ಬಿಡ್ಡರ್ ಮುಂದೆ ಬಂದಿರಲಿಲ್ಲ. ಅದನ್ನು ಈಗ ರೀಕಾಲ್ ಮಾಡಲಿದ್ದೇವೆ. ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲಗೊಳಿಸಬೇಕಾಗಿದೆ, ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡು ರೀಕಾಲ್ ಮಾಡಲಾಗುತ್ತೆ. ಜನರಲ್ಲಿನೂ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರಲ್ಲ. ಸೊ ಆವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ, ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲಗೊಳಿಸೋ ಅವಶ್ಯಕತೆ ಇದೆಯಾ, ಇದು ರೆಗ್ಯುಲರ್ ಪ್ರೋಸೆಸ್ ಇದೆ. ಅದು ಹೊಸದೇನಿಲ್ಲ. ಅದರಲ್ಲಿ ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳಲ್ಲಿ ಇದು ಕೂಡ ಒಂದು. 10 ರೂಪಾಯಿಗೆ ಒಂದು ಊಟ, 10 ರೂಪಾಯಿಗೆ ಒಂದು ತಿಂಡಿ ಸಿಗ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲಂತೆ. ಪಾಲಿಕೆಗೆ ಇಂದಿರಾ ಕ್ಯಾಂಟೀನ್ಗಳು ಈಗ ತಲೆ ಬಿಸಿ ಆಗಿದೆ. ಹೊಸ ಕ್ಯಾಂಟೀನ್ ತೆರೆಯೋದಕ್ಕೆ BBMP ಮುಂದಾಗಿದೆ. 52 ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಹೊಸದಾಗಿ ಕರೆಯಲಾಗಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಟೆಂಡರನ್ನು ಸಡಿಲಗೊಳಿಸೋದಕ್ಕೆ BBMP ಮುಂದಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯವರ ಕನಸಿನ ಯೋಜನೆ, ಆ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲ. ಯಾವ ಥರ? BBMP ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯೋದಕ್ಕೆ 52 ಕಡೆ ಹೋಟೆಲ್ಗಳನ್ನು ಕ್ಯಾಂಟೀನ್ ತೆರೆಯೋದಕ್ಕೆ ಟೆಂಡರ್ ಕರೆದಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಭಾಗವಹಿಸಿಲ್ಲ, ಯಾರು ಬೆಂಬಲಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಈಗ ಅದರಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ತರೋದಕ್ಕೆ ಮುಂದಾಗಿದ್ದಾರಂತೆ. ಆಗ್ಲಾದರೂ ಬರ್ತಾರಾ ನೋಡಬೇಕು. ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಫಸ್ಟ್ ಕಾಲ್ ಆಯಿತು. ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವ್ರ ಬಿಡ್ಡರ್ ಮುಂದೆ ಬಂದಿರಲಿಲ್ಲ. ಅದನ್ನು ಈಗ ರೀಕಾಲ್ ಮಾಡಲಿದ್ದೇವೆ. ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲಗೊಳಿಸಬೇಕಾಗಿದೆ, ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡು ರೀಕಾಲ್ ಮಾಡಲಾಗುತ್ತೆ. ಜನರಲ್ಲಿನೂ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರಲ್ಲ. ಸೊ ಆವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ, ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲಗೊಳಿಸೋ ಅವಶ್ಯಕತೆ ಇದೆಯಾ, ಇದು ರೆಗ್ಯುಲರ್ ಪ್ರೋಸೆಸ್ ಇದೆ. ಅದು ಹೊಸದೇನಿಲ್ಲ. ಅದರಲ್ಲಿ ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳಲ್ಲಿ ಇದು ಕೂಡ ಒಂದು. 10 ರೂಪಾಯಿಗೆ ಒಂದು ಊಟ, 10 ರೂಪಾಯಿಗೆ ಒಂದು ತಿಂಡಿ ಸಿಗ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲಂತೆ. ಪಾಲಿಕೆಗೆ ಇಂದಿರಾ ಕ್ಯಾಂಟೀನ್ಗಳು ಈಗ ತಲೆ ಬಿಸಿ ಆಗಿದೆ. ಹೊಸ ಕ್ಯಾಂಟೀನ್ ತೆರೆಯೋದಕ್ಕೆ BBMP ಮುಂದಾಗಿದೆ. 52 ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಹೊಸದಾಗಿ ಕರೆಯಲಾಗಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಟೆಂಡರನ್ನು ಸಡಿಲಗೊಳಿಸೋದಕ್ಕೆ BBMP ಮುಂದಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯವರ ಕನಸಿನ ಯೋಜನೆ, ಆ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲ. ಯಾವ ಥರ? BBMP ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯೋದಕ್ಕೆ 52 ಕಡೆ ಹೋಟೆಲ್ಗಳನ್ನು ಕ್ಯಾಂಟೀನ್ ತೆರೆಯೋದಕ್ಕೆ ಟೆಂಡರ್ ಕರೆದಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಭಾಗವಹಿಸಿಲ್ಲ, ಯಾರು ಬೆಂಬಲಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಈಗ ಅದರಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ತರೋದಕ್ಕೆ ಮುಂದಾಗಿದ್ದಾರಂತೆ. ಆಗ್ಲಾದರೂ ಬರ್ತಾರಾ ನೋಡಬೇಕು. ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಫಸ್ಟ್ ಕಾಲ್ ಆಯಿತು. ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವ್ರ ಬಿಡ್ಡರ್ ಮುಂದೆ ಬಂದಿರಲಿಲ್ಲ. ಅದನ್ನು ಈಗ ರೀಕಾಲ್ ಮಾಡಲಿದ್ದೇವೆ.
ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲಗೊಳಿಸಬೇಕಾಗಿದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡು ರೀಕಾಲ್ ಮಾಡಲಾಗುತ್ತೆ. ಯಾಕೆ ಸರ್, ಯಾಕೆ ಮುಂದೆ ಬರ್ತಾರೆ ಇಂದಿರಾ ಕ್ಯಾಂಟೀನ್? ಎಷ್ಟು ಜನರಲಿನೂ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರಲ್ಲ. ಸೊ ಆವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ, ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲಗೊಳಿಸೋ ಅವಶ್ಯಕತೆ ಇದೆಯಾ, ಇದು ರೆಗ್ಯುಲರ್ ಪ್ರೋಸೆಸ್ ಇದೆ, ಅದು ಹೊಸದೇನಿಲ್ಲ. ಅದರಲ್ಲಿ ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳಲ್ಲಿ ಇದು ಕೂಡ ಒಂದು. 10 ರೂಪಾಯಿಗೊಂದು ಊಟ, 10 ರೂಪಾಯಿಗೆ ಒಂದು ತಿಂಡಿ ಸಿಗ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲಂತೆ. ಪಾಲಿಕೆಗೆ ಇಂದಿರಾ ಕ್ಯಾಂಟೀನ್ಗಳು ಈಗ ತಲೆ ಬಿಸಿ ಆಗಿದೆ. ಹೊಸ ಕ್ಯಾಂಟೀನ್ ತೆರೆಯೋದಕ್ಕೆ BBMP ಮುಂದಾಗಿದೆ. 52 ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಹೊಸದಾಗಿ ಕರೆಯಲಾಗಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಟೆಂಡರನ್ನು ಸಡಿಲಗೊಳಿಸೋದಕ್ಕೆ BBMP ಮುಂದಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯವರ ಕನಸಿನ ಯೋಜನೆ, ಆ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲ. ಯಾವ ಥರ BBMP ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯೋದಕ್ಕೆ 52 ಕಡೆ ಹೋಟೆಲ್ಗಳನ್ನು ಕ್ಯಾಂಟೀನ್ ತೆರೆಯೋದಕ್ಕೆ ಟೆಂಡರ್ ಕರೆದಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಭಾಗವಹಿಸಿಲ್ಲ, ಯಾರು ಬೆಂಬಲಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಈಗ ಅದರಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ತರೋದಕ್ಕೆ ಮುಂದಾಗಿದ್ದಾರಂತೆ. ಆಗ್ಲಾದರೂ ಬರ್ತಾರಾ ನೋಡಬೇಕು. ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಫಸ್ಟ್ ಕಾಲ್ ಆಯಿತು. ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವ್ರ ಬಿಡ್ಡರ್ ಮುಂದೆ ಬಂದಿರಲಿಲ್ಲ. ಅದನ್ನು ಈಗ ರೀಕಾಲ್ ಮಾಡಲಿದ್ದೇವೆ. ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲಗೊಳಿಸಬೇಕಾಗಿದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡು ರೀಕಾಲ್ ಮಾಡಲಾಗುತ್ತೆ. ಯಾಕೆ ಸರ್, ಯಾಕೆ ಮುಂದೆ ಬರ್ತಾರೆ ಇಂದಿರಾ ಕ್ಯಾಂಟೀನ್? ಎಷ್ಟು ಜನರಲಿನೂ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರಲ್ಲ. ಸೊ ಆವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ, ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲಗೊಳಿಸೋ ಅವಶ್ಯಕತೆ ಇದೆಯಾ, ಇದು ರೆಗ್ಯುಲರ್ ಪ್ರೋಸೆಸ್ ಇದೆ, ಅದು ಹೊಸದೇನಿಲ್ಲ. ಅದರಲ್ಲಿ ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳಲ್ಲಿ ಇದು ಕೂಡ ಒಂದು. 10 ರೂಪಾಯಿಗೊಂದು ಊಟ, 10 ರೂಪಾಯಿಗೆ ಒಂದು ತಿಂಡಿ ಸಿಗ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲಂತೆ. ಪಾಲಿಕೆಗೆ ಇಂದಿರಾ ಕ್ಯಾಂಟೀನ್ಗಳು ಈಗ ತಲೆ ಬಿಸಿ ಆಗಿದೆ. ಹೊಸ ಕ್ಯಾಂಟೀನ್ ತೆರೆಯೋದಕ್ಕೆ BBMP ಮುಂದಾಗಿದೆ. 52 ಇಂದಿರಾ ಕ್ಯಾಂಟೀನ್ಗಳಿಗೆ ಟೆಂಡರ್ ಹೊಸದಾಗಿ ಕರೆಯಲಾಗಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಟೆಂಡರನ್ನು ಸಡಿಲಗೊಳಿಸೋದಕ್ಕೆ BBMP ಮುಂದಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯವರ ಕನಸಿನ ಯೋಜನೆ, ಆ ಯೋಜನೆಗೆ ಬೆಂಬಲ ಸಿಗ್ತಾ ಇಲ್ಲ. ಯಾವ ಥರ BBMP ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯೋದಕ್ಕೆ 52 ಕಡೆ ಹೋಟೆಲ್ಗಳನ್ನು ಕ್ಯಾಂಟೀನ್ ತೆರೆಯೋದಕ್ಕೆ ಟೆಂಡರ್ ಕರೆದಿದೆ. ಆದರೆ ಟೆಂಡರ್ನಲ್ಲಿ ಯಾರೂ ಭಾಗವಹಿಸಿಲ್ಲ, ಯಾರು ಬೆಂಬಲಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಈಗ ಅದರಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ತರೋದಕ್ಕೆ ಮುಂದಾಗಿದ್ದಾರಂತೆ. ಆಗ್ಲಾದರೂ ಬರ್ತಾರಾ ನೋಡಬೇಕು. ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ. ಫಸ್ಟ್ ಕಾಲ್ ಆಯಿತು. ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವ್ರ ಬಿಡ್ಡರ್ ಮುಂದೆ ಬಂದಿರಲಿಲ್ಲ. ಅದನ್ನು ಈಗ ರೀಕಾಲ್ ಮಾಡಲಿದ್ದೇವೆ. ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲಗೊಳಿಸಬೇಕಾಗಿದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡು ರೀಕಾಲ್ ಮಾಡಲಾಗುತ್ತೆ. ಯಾಕೆ ಸರ್, ಯಾಕೆ ಮುಂದೆ ಬರ್ತಾರೆ ಇಂದಿರಾ ಕ್ಯಾಂಟೀನ್? ಎಷ್ಟು ಜನರಲಿನೂ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರಲ್ಲ. ಸೊ ಆವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ, ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲಗೊಳಿಸೋ ಅವಶ್ಯಕತೆ ಇದೆಯಾ, ಇದು ರೆಗ್ಯುಲರ್ ಪ್ರೋಸೆಸ್ ಇದೆ, ಅದು ಹೊಸದೇನಿಲ್ಲ. ಅದರಲ್ಲಿ ಹೊಸ 52 ಇಂದಿರಾ ಕ್ಯಾಂಟೀನ್ ಟೆಂಡರ್ ಕರೆದಿದ್ದೇವೆ.